ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ಒಂದು ಗಿಡದ ಬಗ್ಗೆ ಮುಂಚೆ ಒಂದು ಸಲ ಹೇಳಿದ್ದೆ. ನಾನು ಇವಾಗ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಹೂ ಬಂದಿದೆ ನೋಡಿ, ಅದರಲ್ಲಿ ಇಲ್ಲಿ ಮೋಡ ಇದ್ದ ಕಾರಣ ಕತ್ತಲೆ ಕತ್ತಲೆ ಕಾಣ್ತಾ ಇದೆ. ಅದರ ಕಾಯಿ ಇದು ಮಕ್ಕಳಿಗೆ ಮೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗಜ್ಜಿಗಳಾಗಿ ಬೀಳ್ತವೆ, ಚಿಕ್ಕ ಚಿಕ್ಕದು. ನನ್ನ ದೊಡ್ಡ ಮಗನಿಗೆ ಇತ್ತು. ನಾನು ಅವತ್ತೊಂದು ಸಲ ವೀಡಿಯೋ ಮಾಡಿದೆ, ನಾನು ಹೇಳಿದ್ದೆ ಅವಾಗ. ಯಾವ ಮದ್ದು ತಂದರೂ ಕಡಿಮೆ ಆಗಲಿಲ್ಲ, ಯಾವ ಹಾಸ್ಪಿಟಲಿಗೆ ಹೋದರೂ ಕಡಿಮೆ ಆಗಲಿಲ್ಲ. ಮತ್ತು ನಾನು ತಾಯಿ ಮನೆಗೆ ಹೋದೆ. ಅಲ್ಲಿ ನನ್ನ ತಾಯಿ ಇಂಥ ದೊಡ್ಡ ದೊಡ್ಡ ಎಲೆ ನನ್ನ ತಂದೆ ಅವರಿಗೆ ತಾಯಿಗೆ ತಂದು ಕೊಟ್ಟರು. ಇಂಥದ್ದು ಎಲೆ, ಅದನ್ನು ಇದು ಅನ್ನ ಬೇಯ್ತಾ ಇರುವಾಗ ಅದರಲ್ಲಿ ಮೇಲೆ ಗಂಜಿ ಇರುತ್ತಲ್ಲ, ತಿಳಿ ಗಂಜಿ, ಆ ಗಂಜಿಗೆ ಹಾಕಿ ಅದು ಸ್ವಲ್ಪ ಬಾಡಬೇಕು ಎಲೆ. ಬಾಡಿದ ಎಲೆಯನ್ನು ತಂದು ನಮ್ಮಮ್ಮ ಮೈಗೆಲ್ಲ ಹಚ್ಚಿಬಿಟ್ರು, ನನ್ನ ಮಗನ ಮೈಗೆ. ಚಿಕ್ಕವನಿದ್ದ ಅವಾಗ. ಅದು ಬೆಳಿಗ್ಗೆ ಅವರು ಇದು ಮಾಡಬೇಕಾದ್ರೆ ಸಂಜೆಗೆ ಅದು ಎಲ್ಲ ಒಣಗಿ ಹೋಗಿದೆ, ಅದು ಕಜ್ಜಿಗಳೆಲ್ಲ. ಹಾಗೆ ನಾವು ನೋಡಿ, ಇದು ಯಾರಿಗದು ಬೇಕಾದರೆ ಅಂತ ಇದನ್ನು ನಾವು ತೆಗಿಲಿಲ್ಲ ನೋಡಿ, ಇಟ್ಟಿದ್ದೇವೆ ಹಾಗೇನೇ ಇದೆ ನೋಡಿ. ಇದು ಸ್ವಲ್ಪ ದಪ್ಪ ಇದೆ ಎಲೆ, ದಪ್ಪ. ನೋಡುವಾಗ ಇದು ಹಲಸಿನ ಎಲೆ ಹಾಗೆ ಕಾಣ್ತದೆ, ಅದರಿಂದ ಸ್ವಲ್ಪ ದಪ್ಪ ಮಾತ್ರ ಎಲೆ. ಸ್ಮೂತ್ ಆಗಿದೆ ಎಲೆ, ತುಂಬ ಸ್ಮೂತ್ ಇದೆ. ಮರೆಕಾಯಿ ಅಂತ ಹೇಳ್ತಾರೆ. ಇದು ಕನ್ನಡದಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಹೆಸರು, ನಾವು ತುಳುವಲ್ಲಿ ಹೇಳಬೇಕಾದ್ರೆ ಮರೆಕಾಯಿ ಅಂತ ಹೇಳ್ತೇವೆ ಇದಕ್ಕೆ. ತುಂಬ ಇದೆ ನೋಡಿ. ಯಾರಿಗಾದರೂ ಪರಿಚಯ ಇದ್ದರೆ ಕಮೆಂಟ್ ಮಾಡಿ. ಹೂ ನೋಡಿ, ಚೆಂದ ಇದೆ ಅದರ ಕಾಯಿ ಕೂಡ. ಈ ವರ್ಷ ಮಳೆ ಕಡಿಮೆ ಇದ್ದ ಕಾರಣ ನದಿಯಲ್ಲಿ ನೀರು ನೋಡಿ ತುಂಬ ಕಡಿಮೆ ಇದೆ. ಸಂಜೆ ಬಂದು ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ, ಆದರೆ ಜಾಸ್ತಿ ಇವಾಗ ಬರಲ್ಲ ನೀರು. ನದಿಯಲ್ಲಿ ಕೂತ್ಕೊಳ್ಬಾರ್ದು, ಮಳೆಗಾಲದಲ್ಲಿ ಮೇಲೆ ಕೂತ್ಕೊಳ್ಬೇಕು, ನೀರಿಗೆ ಎಳೀಬಾರ್ದು. ನಾನು ಇಲ್ಲಿ ಮೇಲುಗಡೆ ಇದ್ದೀನಿ, ಅಲ್ಲೆಲ್ಲ ಇದ್ದರೆ ಹೋಗ್ಬೋದು ನೋಡಿ. ಅಲ್ಲಿ ಫುಲ್ಲು ನೀರಿಗೆ ಎಲ್ಲಿಯಾದರೂ ಇದ್ದರೆ ಆಚೆ ಹೋಗ್ಬೋದು, ಮತ್ತು ಇಲ್ಲಿ ಕೂಡ ಹೋಗ್ಬೋದು. ಅಷ್ಟು ಸ್ಪೀಡ್ ಇದೆ ನೀರು. ಬಟ್ಟೆ ಒಗಿಲಿಕ್ಕೆ ಇಲ್ಲೆಲ್ಲ ಬರ್ತೇನೆ ನಾನು ವಾಶ್ ಮಾಡೋಕ್ಕೆ. ಆಗ ಬಂದು ಹೋಗಿದ್ದು, ಬಟ್ಟೆ ವಾಶ್ ಮಾಡಿ ಹೋಗಿದ್ದು ನಾನು. ಓಕೆ, ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಬೇರೆ ಗಿಡದ ಬಗ್ಗೆ ಏನಾದರೂ ನಿಮಗೆ ಕೇಳಬೇಕಂತಿದ್ರೆ ಕೇಳಿ, ಯಾಕೆಂದರೆ ನನಗೆ ಗೊತ್ತಿದ್ದದನ್ನು ಹೇಳ್ಬೋದು. ನನಗೆ ಗೊತ್ತಿಲ್ಲದಿದ್ದರೂ ನಾನು ನನ್ನ ಗಂಡನ ಹತ್ರ ಕೇಳಿ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿದ್ದರೆ. ಎಲ್ಲರಿಗೂ ಧನ್ಯವಾದಗಳು.